ನಮಸ್ಕಾರ, ವನಿತೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅರುಣ. ಈಗ ಇರೋ ಜನರೇಷನ್ ಹೆಣ್ಮಕ್ಳಿಗೂ ಸುಂದರವಾಗಿ ಕಾಣಬೇಕಂದ್ರೆ ತುಂಬಾ ಆಸೆ. ಸೆಲ್ಫ್ ಗ್ರೂಮಿಂಗ್ ಹೇಗೆ ಮಾಡ್ಕೋಬೇಕು, ಹೇಗೆ ರೆಡಿ ಆಗಬೇಕು, ತುಂಬಾ ಕಮ್ಮಿ ಪ್ರಾಡಕ್ಟ್ ಅಲ್ಲಿ ನ್ಯಾಚುರಲ್ ಬ್ಯೂಟಿಯಾಗಿ ಕಾಣಬೇಕು ಅಂದ್ರೆ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಹೇಗೆ ರೆಡಿ ಆಗಬೇಕು, ಮತ್ತು ಸಲೂನ್ಗೆ ಹೋಗೋಕ್ಕೆ ಟೈಮ್ ಸಾಕಾಗ್ತಿಲ್ಲ, ಮತ್ತು ನಿಮ್ಗೆ ಹತ್ರದಲ್ಲಿ ಸಲೂನ್ ಇಲ್ಲ, ಬ್ಯೂಟಿಷಿಯನ್ ಅವೈಲಬಲ್ ಇಲ್ಲ, ಮತ್ತು ನೀವು ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಫಂಕ್ಷನಲ್ಲಿ, ಪಾರ್ಟಿಯಲ್ಲಿ ಅಂದರೆ ನಿಮ್ಗೆ ಇವತ್ತು ನಾನು ಸೆಲ್ಫ್ ಗ್ರೂಮಿಂಗ್ ಮೇಕಪ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಏನೇನು ಪ್ರಾಡಕ್ಟು, ಯಾವ ಸ್ಕಿನ್ಗೆ ಏನು ಹಾಕಬೇಕು ಅದೆಲ್ಲ ನಾನು ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಜಸ್ಟ್ ಸ್ಪ್ರೇ ಮಾಡಬೇಕು. ನಾನು ಇವಾಗ ರೋಸ್ ವಾಟರ್ ಸ್ಪ್ರೇನೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಪ್ಲಮ್ ಅವ್ರದ್ದು ರೋಸ್ ವಾಟರ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ರೋಸ್ ವಾಟರ್ ಯೂಸ್ ಮಾಡಿದ್ದೀನಿ ಪ್ಲಮ್ ಅವ್ರದ್ದು. ಅದು ಒಂದು 2 ನಿಮಿಷ ಡ್ರೈ ಆಗಕ್ಕೆ ಬಿಡಬೇಕು. ನನ್ನ ಹತ್ರ ಒಂದು ಸ್ಮಾಲ್ ಚಿಕ್ಕದು ಫ್ಯಾನ್ ಇದೆ, ಇದರಲ್ಲಿ ನಾನು ಬೇಗ ಡ್ರೈ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟ್ ಏನಂದರೆ ಮೇಕಪ್ ಮಾಡೋವಾಗ ಫಸ್ಟ್ ನಾವು ಸ್ವಲ್ಪ ಸ್ಕಿನ್ನನ್ನು ಹೈಡ್ರೇಟ್ ಮಾಡಬೇಕು. ಹೈಡ್ರೇಟ್ ಮಾಡಿದರೆ ನಾವು ಹಾಕಿರೋ ಫೌಂಡೇಶನು ಪ್ಯಾಚಿ ಕಾಣಲ್ಲ, ಪ್ಯಾಚಪ್ಪು ಆಗೋದಿಲ್ಲ, ನೀಟಾಗಿ ಸ್ಮರ್ಜ್ ಆಗುತ್ತೆ ಮತ್ತು ಬ್ಲೆಂಡ್ ಆಗುತ್ತೆ. ಇವಾಗ ನಂದು ಆಲ್ಮೋಸ್ಟ್ ರೋಸ್ ವಾಟರ್ ಡ್ರೈ ಆಗಿದೆ. ನಾನಿವಾಗ ಟೋನರ್ ಹಾಕ್ತಿದ್ದೀನಿ. ನಂದು ಆ್ಯಕ್ಚುಲಿ ಕಾಂಬಿನೇಷನ್ ಸ್ಕಿನ್, ಅಂದರೆ ಸಮ್ಮರಲ್ಲಿ ಸ್ವಲ್ಪ ಆಯಿಲಿ ಇರುತ್ತೆ, ವಿಂಟರಲ್ಲಿ ಡ್ರೈ ಇರುತ್ತೆ. ಹಾಗಾಗಿ ನಾನು ಕಾಂಬಿನೇಷನ್ಗೆ ಮ್ಯಾಚ್ ಆಗೋದು ಒಂದು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಆ ಟೋನರ್ ಯೂಸ್ ಮಾಡೋದ್ರಿಂದ ಏನು ಯೂಸ್ ಅಂದರೆ ಪೋರ್ಸ್ ಇರುತ್ತಲ್ವ ಸ್ಕಿನ್ನಲ್ಲಿ, ಓಪನ್ ಪೋರ್ಸು ಸ್ವಲ್ಪ ಕ್ಲೋಸ್ ಆಗುತ್ತೆ. ಅಂದರೆ ಡೈಲಿ ಯೂಸ್ ಮಾಡ್ತಾ ಇದ್ರೆ ಅದು ಓಪನ್ ಪೋರ್ಸ್ ಅನ್ನೋದೇ ಕಾಣೋದಿಲ್ಲ. ಟೋನರ್ ಸ್ಪ್ರೇ ಮಾಡ್ತಿದ್ದೀನಿ. ಇದನ್ನು ಒಂದು 2 ನಿಮಿಷ ಹೀಗೆ ಡ್ರೈ ಮಾಡೋಕ್ಕೆ ಬಿಡಬೇಕು. ಅಂದರೆ ನಮ್ಗೆ ತುಂಬ ಟೈಮ್ ಆಗಿಬಿಡುತ್ತಲ್ವ, ಹಾಗಾಗಿ ನಾನು ಇದನ್ನು ಇದರಲ್ಲಿ ಡ್ರೈ ಮಾಡ್ತಿದ್ದೀನಿ. ಮೇಕಪ್ ಮಾಡಿದವಾಗ ಯೂಸ್ ಮಾಡಿದರೆ ನೋಡೋದು ಏನಾಗುತ್ತೆ ಅಂದರೆ ಓಪನ್ ಪೋರ್ಸಲ್ಲಿ ನಿಮ್ಗೆ ಫೌಂಡೇಶನ್ ಒಳಗೆ ಹೋಗಿದ್ರೆ ಒಬ್ಬರೊಬ್ಬರಿಗೆ ಆ್ಯಕ್ನಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಇದು ಹಾಕೋದ್ರಿಂದ ಓಪನ್ ಪೋರ್ಸ್ ಕ್ಲೋಸ್ ಆಗತ್ತಿಲ್ವ, ಹಾಗಾಗಿ ಫೌಂಡೇಶನ್ ಒಳಗೆ ಹೋಗಲ್ಲ, ನಿಮ್ಗೆ ಆ್ಯಕ್ನಿ ಪ್ರಾಬ್ಲಮ್ಮು ಬರೋದಿಲ್ಲ. ಸ್ಕಿನ್ನು ಡ್ರೈ ಆಗ್ತಾ ಇದೆ. ಇವಾಗ ನಾನು ನೆಕ್ಸ್ಟ್ ಸಿರಮ್ ಹಾಕ್ತೀನಿ. ಸಿರಮ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ಕಿನ್ನು ನ್ಯಾಚುರಲ್ ಗ್ಲಾಸ್ ಲುಕ್ ಬರುತ್ತೆ ಮತ್ತು ಆ್ಯಂಟಿ ಏಜ್ನಿಂಗ್ ಆಗುತ್ತೆ. ನಾನು ಯೂಸ್ ಮಾಡೋ ಸಿರಮಲ್ಲಿ ಆಲ್ಮೋಸ್ಟ್ ಬ್ರೈಟ್ನೆಸ್ಸು, ನಿಯಾಸಿನಮೈಡ್ ಇದೆ, ಆಲ್ಫಾ ಆರ್ಬಟಿನ್ ಇದೆ, ಮತ್ತು ನೀವು ಸಣ್ಣಗೆ ಹೋಗಿದ್ರೇನು ನಿಮ್ಮ ಸ್ಕಿನ್ ಕಪ್ ಕಾಣಲ್ಲ, ಸ್ವಲ್ಪ ಬ್ರೈಟಾಗೇ ಇರುತ್ತೆ. ಸಾಯಂಕಾಲ ಆಗೋಷ್ಟೊತ್ತಿಗೆ ಒಂದೊಂದು ಕ್ರೀಮ್ ಯೂಸ್ ಮಾಡಿದ್ರೆ ಸ್ಕಿನ್ ಡಲ್ ಆಗುತ್ತಲ್ವ. ಇದು ಯೂಸ್ ಮಾಡೋದ್ರಿಂದ ನಿಮ್ಗೆ ಈವ್ನಿಂಗ್ ಆಗೋವರೆಗೂ ಸ್ಕಿನ್ ಬ್ರೈಟೇ ಇರುತ್ತೆ ಮತ್ತು ಡಲ್ಲು ಕಾಣೋದಿಲ್ಲ. ನಾನಿವಾಗ ಸಿರಮ್ ಹಾಕ್ತಾ ಇದ್ದೀನಿ. ಸಿರಮ್ ಒಂದು 2 to 3 ಡ್ರಾಪ್ಸ್ ತಗೊಳ್ತಾ ಇದ್ದೀನಿ ನಾನು. ಇದು ವೈಟನಿಂಗ್ ಡೇ ಸಿರಮ್ ಅಂತ. ಇದರಲ್ಲಿ ನಿಯಾಸಿನಮೈಡ್ ಇದೆ, ಆಲ್ಫಾ ಆರ್ಬಟಿನ್ ಇದೆ, ಕ್ಯಾರೆಟ್ ಎಕ್ಸ್ಟ್ರಾಕ್ಟ್ ಇದೆ, ಲಿಕೋರಿಯಸ್ ಎಕ್ಸ್ಟ್ರಾಕ್ಟ್ ಇದೆ. ಇದೆಲ್ಲ ಸ್ಕಿನ್ ಬ್ರೈಟ್ ಆಗುತ್ತೆ. ಆ್ಯಕ್ಚುಲಿ ಈ ಸಿರಮು ನಾನೇ ರೆಡಿ ಮಾಡ್ತೀನಿ. ಹ್ಯಾಲುರಾನಿಕ್ ಆ್ಯಸಿಡಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ನು 24 hours ಹಾಗೆ ಮಾಯ್ಶ್ಚರೈಸ್ ಇರುತ್ತೆ, ಡ್ರೈ ಆಗೋದಿಲ್ಲ. ನಾವು ಮೇಕಪ್ ಆಗಲಿ ಏನಾಗಲಿ ಕ್ರೀಮ್ ಆಗಲಿ ಎನಿಥಿಂಗ್ ನಾವು ಏನು ಮಾಡಬೇಕು, ಫೇಸ್ ಹೇಗೆ ಹಾಕ್ತೀವೋ ನೆಕ್ಗೂ ಹಾಕಬೇಕು. ಏನಂದರೆ ಬರೀ ಫೇಸ್ಗೆ ಹಾಕಿಬಿಟ್ರೆ ನೆಕ್ ಒಂದು ಕಲರು, ಫೇಸ್ ಒಂದು ಕಲರು, ಮತ್ತು ಕಿವಿಗೂ ಹಾಕ್ಬೇಕು. ಹಂಗೆ ಕಿವಿಗೂ ಹಾಕಿದರೆ ಎಲ್ಲ ಒಂದೇ ಕಲರ್ ಕಾಣುತ್ತೆ. ಇಲ್ಲಾಂದರೆ ಫೇಸ್ ಒಂದು ಬ್ರೈಟು, ನೆಕ್ ಹತ್ರ ಡಾರ್ಕು, ಕಿವಿ ಡಾರ್ಕ್, ಆ ಥರ ಕಾಣುತ್ತೆ. ಆ ಥರ ನಾವು ಯಾವಾಗಲೂ ಮಾಡಬಾರ್ದು. ಡೈಲಿ ಕ್ರೀಮ್ ಹಾಕಿದ್ರೂ ಕಿವಿಗೆ ಹಾಕಬೇಕು, ನೆಕ್ಗೆ ಹಾಕಬೇಕು, ಫೇಸ್ಗೆ ಹಾಕಬೇಕು. ಸಿರಮ್ ಹಾಕಿದ್ದೀನಿಲ್ಲ, ಸಿರಮ್ಮು ಒಂದು 2 ನಿಮಿಷ ಫ್ಯಾನಲ್ಲಿ ಡ್ರೈ ಮಾಡ್ಕೊಳ್ಳೋಣ. ಏನಾಗುತ್ತೆ ಅಂದರೆ ಸ್ವಲ್ಪ ಅಬ್ಸರ್ವ್ ಆಗಿದ್ದರೆ ಸ್ಕಿನ್ಗೂ ತುಂಬ ಪೆನಿಟ್ರೇಟ್ ಆಗಿದ್ದರೆ ನೆಕ್ಸ್ಟ್ ಹಾಕೋ ಪ್ರಾಡಕ್ಟ್ನು ನೀಟಾಗಿ ಕೂತ್ಕೊಳ್ಳುತ್ತೆ ಅದ್ರ ಮೇಲೆ. ಆಲ್ಮೋಸ್ಟ್ ಡ್ರೈ ಆಗಿದೆ. ನಾನು ಇವಾಗ ಫೇಸಸ್ ಕೆನಡಾ ಅವ್ರದ್ದು ಡ್ರೈ ಸ್ಕಿನ್ದು ಪ್ರೈಮರ್ ಹಾಕ್ತಿದ್ದೀನಿ. ಡ್ರೈ ಸ್ಕಿನ್ ಪ್ರೈಮರ್ ಬೇರೆ ಇರುತ್ತೆ, ಆಯಿಲಿ ಸ್ಕಿನ್ಗೂ ಸಿಲಿಕಾನ್ ಪ್ರೈಮರ್ ಬರುತ್ತೆ. ನಂದು ಕಾಂಬಿನೇಷನ್ ಸ್ಕಿನ್ ಅಲ್ವಾ, ಹಾಗಾಗಿ ನಾನು ಆಯಿಲಿ ಸ್ಕಿನ್ ಪ್ರೈಮರ್ ಹಾಕಿದರೆ ಇನ್ನೂ ಸ್ವಲ್ಪ ಆಯಿಲಿ ಲುಕ್ ಬರುತ್ತೆ. ಏನಕ್ಕೆ ಇದು ಪ್ರೈಮರ್ ಹಾಕಬೇಕಂದ್ರೆ ನಾವು ಹಾಕಿರೋ ಫೌಂಡೇಶನು ನೀಟಾಗಿ ಬ್ಲೆಂಡ್ ಆಗೋಕ್ಕೂ ಕಂಪಲ್ಸರಿ ನಾವು ಪ್ರೈಮರ್ನೇ ಹಾಕಲೇಬೇಕು. ಪ್ರೈಮರ್ ನಾವು ಬ್ರಷಲ್ಲಿ ಬ್ಲೆಂಡ್ ಮಾಡ್ಬೋದು, ನಾನು ಕೈಯಲ್ಲೇ ಮಾಡ್ತಿದ್ದೀನಿ. ಅಂದರೆ ಎಲ್ಲರ ಹತ್ರ ಎಲ್ಲ ಬ್ರಷಸ್ ಇರಲ್ಲಲ್ವ, ಬ್ರಷಸ್ ಹಾಕೋದು ನಾನು ಇನ್ನೊಂದು ಸರ್ತಿ ತೋರಿಸ್ಕೊಡ್ತೀನಿ. ನಾವು ಇದು ಕೈಯಲ್ಲಿನೂ ಹಾಕ್ಬೋದು, ಬ್ರಷಲ್ಲಿನೂ ಹಾಕ್ಬೋದು.
ನನ್ನ ಇಂಟೆನ್ಷನ್ ಏನಂದರೆ ಬ್ರಷಲ್ಲಿ ಹಾಕಿದರೆ ಅರ್ಧ ಅದಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಅದಕ್ಕೆ ಫುಲ್ ಕೈನೂ ಯೂಸ್ ಮಾಡ್ತಿಲ್ಲ, ಬರೀ ಒಂದೇ ಬೆರಳಲ್ಲಿ ನಾನು ಬ್ಲೆಂಡ್ ಮಾಡ್ತಿದ್ದೀನಿ. ಆವಾಗ ಪ್ರಾಡಕ್ಟ್ ವೇಸ್ಟ್ ಆಗಲ್ಲ. ಮತ್ತು ನಾನಿವತ್ತು ಸಿಂಪಲ್ ಸೆಲ್ಫ್ ಗ್ರೂಮಿಂಗ್ ಅಂದರೆ ನ್ಯಾಚುರಲ್ ಆಗಿ, ಜಾಸ್ತಿ ಓವರ್ ಆಗಿ ಕಾಣಲ್ಲ, ನ್ಯಾಚುರಲ್ ಆಗಿ ಅಂದರೆ ಮೇಕಪ್ ಮಾಡ್ಕೊಂಡಿರೋ ಥರನೂ ಇರಲ್ಲ, ಹಂಗಂತನೂ ಇಲ್ಲ ಅಂತ ಥರನೂ ಇರಲ್ಲ. ಸ್ವಲ್ಪ ನಿಮ್ಗೆ ಏನೇ ಇದ್ದರೆ ಸ್ಕಿನ್ನಲ್ಲಿ ಅದನ್ನು ನ್ಯೂಟ್ರಲೈಸ್ ಅಂದರೆ ಪೂರ್ತಿ ಕವರ್ ಆಗೋ ಥರ, ಅಂದರೆ ನಿಮ್ಮ ಸ್ಕಿನ್ ಇರೋದೇ ಆ ಥರ ಇರೋ ಥರ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಫುಲ್ ಮೇಕಪ್ ಇನ್ನೊಂದು ಸತಿ ತೋರಿಸ್ತೀನಿ, ಪರ್ಫೆಕ್ಟು ಪಾರ್ಟಿ ಮೇಕಪ್ಪು. ಇದು ನಾನು ನ್ಯಾಚುರಲ್ ಮೇಕಪ್ ತೋರಿಸ್ತಿದ್ದೀನಿ ಇವತ್ತು. ಇದು ಬ್ಲೆಂಡರ್ ಪ್ರೈಮರ್ ಆಗಿದೆ. ನಾನು ಇದು ಫಾರ್ಎವರ್ 52ದು ಇದು ಹೈ ಕವರೇಜ್ ಫೌಂಡೇಶನು. ನಾನು ಫಸ್ಟ್ ಏನಾಗ್ತಿದೆ, ನನಗೆ ಲೈಟಾಗಿ ಇಲ್ಲಿ ಪಿಗ್ಮೆಂಟೇಷನ್ ಕಾಣ್ತಿದೆ, ಅದನ್ನು ಕವರ್ ಮಾಡೋಕ್ಕೆ ನಾನು ಹೈ ಕವರೇಜು ಫಾರ್ಎವರ್ 52ದು ಫೌಂಡೇಶನ್ ಹಾಕ್ತಿದ್ದೀನಿ. ಇದು ಬಂದು ಮೀಡಿಯಮ್ ಟು ಡಾರ್ಕ್ಸ್ ಯೂಸ್ ಮಾಡ್ತಾರೆ, ಸ್ಪೂನ್ ಕೊಟ್ಟಿರ್ತಾರೆ. ಇದು ನಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳೋದು. ನಾನು ಎಲ್ಲೆಲ್ಲಿ ನಾನು ಈ ಡಾರ್ಕ್ ಇದೆಯೋ ನನಗೂ ಅದೆಲ್ಲ ನಾನು ಕವರ್ ಮಾಡೋಕ್ಕೂ ಈ ಥರ ಡಾಟ್ ಇಟ್ಬಿಟ್ಟು ಮತ್ತೆ ಕವರ್ ಸ್ಮಜ್ ಮಾಡ್ತೀನಿ. ನಾನು ಇದನ್ನು ಫಸ್ಟು ಕೈಯಲ್ಲಿ ಸ್ಮಜ್ ಮಾಡಿಬಿಟ್ಟು ಮತ್ತೆ ಬ್ಲೆಂಡರ್ ಯೂಸ್ ಮಾಡ್ತೀನಿ. ಇದು ಹೈ ಕವರೇಜ್ ಫೌಂಡೇಶನು. ನಾವು ಇದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕನ್ಸೀಲರು ಅದೆಲ್ಲ ಹಾಕೋದೇ ಬೇಕಾಗಿರಲ್ಲ. ಅಂದರೆ ನಾವು ಇವಾಗ ಮಾಡ್ತಾ ಇರೋದೇ ನ್ಯಾಚುರಲ್. ಇವಾಗ ನಾರ್ಮಲ್ ಮೇಕಪ್ ಪರ್ಫೆಕ್ಟ್ ಫುಲ್ ಮೇಕಪ್ ಅಂದರೆ ಅದರಲ್ಲಿ ನಾವು ಕನ್ಸೀಲರ್ ಹಾಕಬೇಕು, ಕನ್ಸೀಲರ್ ಹಾಕಿದ್ಮೇಲೆ ನಮ್ಮ ಸ್ಕಿನ್ ಕಲರು ಫೌಂಡೇಶನ್ ಹಾಕಬೇಕು, ಈ ಥರ ಎಲ್ಲ ಮಾಡಬೇಕು. ನಾನಿವಾಗ ನಿಮ್ಗೆ ನ್ಯಾಚುರಲ್ ತೋರಿಸೋದ್ರಿಂದ ಒಂದೇ ಪ್ರಾಡಕ್ಟಿಂದ ನಾವು ಹೇಗೆ ನಮ್ಮ ಫೇಸಲ್ಲಿರೋ ಮಾರ್ಕ್ಸ್ನು ಕವರ್ ಮಾಡ್ಬೋದು ಅನ್ನೋದು ಅದರಿಂದ ನಾನು ಇವಾಗ ಇದು ತೋರಿಸ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಪ್ರತಿಯೊಂದು ಯಾವಾಗ ಯಾವ ಪಾರ್ಟಿಗೂ ಯಾವ ಮೇಕಪ್ ಮಾಡ್ಬೋದು ಅನ್ನೋದು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ನೋಡಿಕೊಂಡು ನಿಮ್ಗೆ ಯಾವುದು ಇಷ್ಟ ಆಗಿದೋ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಬ್ಲೆಂಡರ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟೇ ಬ್ಲೆಂಡರ್ ಹಾಕ್ಬಿಟ್ರೆ ಬ್ಲೆಂಡರ್ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಫೌಂಡೇಶನ್ ಎಲ್ಲ ಅದನ್ನು ಸಕ್ ಮಾಡಿಬಿಡುತ್ತೆ, ಸ್ಕಿನ್ನಲ್ಲಿ ಇರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟು ಕೈಯಲ್ಲಿ ಲೈಟಾಗಿ ಬ್ಲೆಂಡ್ ಮಾಡಿಬಿಟ್ಟು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ತೀನಿ. ನಾನು ಒಂದೇ ಕಂಪನಿ ಅಂತ ಏನಿಲ್ಲ, ಯಾವ್ದಾವ್ದು ಚೆನ್ನಾಗಿರುತ್ತೆ ಎಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಇದು ನಿಮ್ಗೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋದಿಲ್ವ, ಹಾಗಾಗಿ ನಾನು ಕೆಲವೊಂದು ಪ್ರಾಡಕ್ಟ್ನು ಹೇಳ್ತಿದ್ದೀನಿ. ಆಲ್ಮೋಸ್ಟ್ ಬ್ಲೆಂಡ್ ಆಗಿದೆ. ಇವಾಗ ನಾನು ಪೌಡ್ರಲ್ಲಿ ಲಾಕ್ ಮಾಡ್ತೀನಿ. ಇದು ನಾನು ಫೇಸಸ್ ಕೆನಡಾದಲ್ಲಿ ಬೇಜ್ 03 ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ಗೆ ಮ್ಯಾಚ್ ಆಗುತ್ತೆ. ನಾನು ನಿಮ್ಮ ಸ್ಕಿನ್ ಯಾವ್ಯಾವ ಸ್ಕಿನ್ಗೂ ಯಾವ ನಂಬರ್ ಯೂಸ್ ಮಾಡಬೇಕು ಅನ್ನೋದು ನಾನು ಇನ್ನೊಂದು ಸರ್ತಿ ಹೇಳ್ತೀನಿ. ಪ್ರಾಡಕ್ಟ್ ನಾಲೆಡ್ಜ್ ಅಂತ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ. ಆವಾಗ ನಾನು ಮೀಡಿಯಮ್ ಸ್ಕಿನ್ಗೆ ಏನು ಹಾಕಬೇಕು, ಡಾರ್ಕ್ ಸ್ಕಿನ್ಗೆ ಏನು ಹಾಕಬೇಕು, ಫೇರ್ ಸ್ಕಿನ್ಗೆ ಯಾವ ಅಫೋರ್ಡಬಲ್ ಪ್ರೈಸಲ್ಲಿ ಏನು ಸಿಗುತ್ತೆ ಈ ಥರ ನಾವು ಜಸ್ಟ್ ಲಾಕ್ ಮಾಡಬೇಕು. ನಾನಿವಾಗ ಐ ಶೇಡು ನಾನು ನ್ಯಾಚುರಲ್ ಆಗಿ ಹಾಕ್ತಿದ್ದೀನಿ. ಇದು ಫ್ಯಾಷನ್ ಕಲರ್ಸ್ ಅಂತ, ಇದು ಅಫೋರ್ಡಬಲ್ ಪ್ರೈಸೇ, ತುಂಬ ಲಾಂಗ್ ತೊಗೊಂಡಿದ್ದೀನಿ. ಪ್ರೈಸ್ ಅಷ್ಟು ಐಡಿಯಾ ಇಲ್ಲ, ಇಟ್ಸ್ ರೀಸನಬಲ್ ಪ್ರೈಸ್. ಈ ಥರ ಎಲ್ಲ ಕಲರ್ಸ್ ಬರುತ್ತೆ. ನಾನು ನನ್ನ ಸ್ಕಿನ್ ಸ್ವಲ್ಪ ವ್ರಿಂಕಲ್ಸ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಶೈನ್ ಹಾಕಲ್ಲ, ವೆರಿ ಮ್ಯಾಟ್ ಲುಕ್ ಕೊಡ್ತಾ ಇದ್ದೀನಿ. ಫಸ್ಟು ನಾನು ಈ ಕಲರ್ ತಗೊಳ್ತಾ ಇದ್ದೀನಿ. ನಾನು ಲೈಟ್ ಬ್ರೌನ್ ಕೊಡ್ತಾ ಇದ್ದೀನಿ ಫಸ್ಟು, ಅದ್ರ ಮೇಲೆ ಲೈಟ್ ಪಿಂಕ್ ಕೊಡ್ತೀನಿ. ನಾನೇನಂದರೆ ಪಿಂಕ್ ಸ್ಯಾರಿ, ಪರ್ಪಲ್ ಸ್ಯಾರಿ ಹಾಕಿದ್ದೀನಿ. ಪರ್ಪಲ್ ಅಂದರೆ ನಾವು ಈವ್ನಿಂಗ್ ಪಾರ್ಟಿಗೆ ಹೋಗೋದಂದರೆ ಪರ್ಪಲ್ ಹಾಕ್ಬೋದು. ಪ್ರಾಡಕ್ಟ್ ಜಸ್ಟ್ ಲೈಟಾಗಿ ತಗೋಬೇಕು. ಏನಂದರೆ ನಾನು ಡೇ ಲುಕ್ ಮಾಡ್ತಾ ಇರೋದ್ರಿಂದ ನ್ಯಾಚುರಲ್ ಲುಕ್ಕು, ಜಾಸ್ತಿ ಪ್ರಾಡಕ್ಟ್ ನಾನು ತಗೊಳ್ತಾ ಇಲ್ಲ. ನಿಮ್ಗೆ ಸ್ಕಿನ್ ರಿಂಕಲ್ಸ್ ಇಲ್ಲ ಅಂದರೆ ನೀವು ಶೈನ್ ತಗೋಬೋದು. ನಾನು ಇಲ್ಲಿ ಸ್ವಲ್ಪ ಹೈಲೈಟ್ ಕೊಡ್ತಾ ಇದ್ದೀನಿ ಐಬ್ರೋಸ್ ಹತ್ರ, ಈ ಕಲರು. ಹಾಕಿರೋ ಪ್ರಾಡಕ್ಟು ಚೆನ್ನಾಗಿ ಸ್ಮರ್ಜ್ ಮಾಡಬೇಕು.
ಇಲ್ಲಾಂದರೆ ಪ್ಯಾಚಿ ಲುಕ್ ಬರುತ್ತೆ. ನಿಮ್ಮದು ಐಬ್ರೋಸ್ ಇಲ್ಲ ಅಂದರೆ ನೀವು ತಗೋಬೋದು. ನಾನು ಜಸ್ಟ್ ಆಲ್ರೆಡಿ ನಂದು ಡಾರ್ಕ್ ಇದೆ, ನಾನು ಮೈಕ್ರೋ ಬ್ಲೇಡಿಂಗ್ ಮಾಡಿದ್ದೀನಿ. ನಾನು ಬರೀ ಐಬ್ರೋ ಬ್ರಷಲ್ಲಿ ಜಸ್ಟ್ ಅದರಲ್ಲಿ ಇರೋ ಪ್ರಾಡಕ್ಟ್ನ ತೆಗಿತಾ ಇದ್ದೀನಿ. ನಂದು ಆಲ್ರೆಡಿ ಡಾರ್ಕ್ ಇದೆಯಲ್ಲ, ಇನ್ನು ಹಾಕಿದರೆ ಇನ್ನೂ ಡಾರ್ಕ್ ಕಾಣಿಸುತ್ತೆ, ಹಾಗಾಗಿ ಹಾಕಿಲ್ಲ. ಐಬ್ರೋಸ್ ಡಾರ್ಕ್ ಇಲ್ಲ ಅಂದರೆ ನೀವು ಇದರಲ್ಲಿ ಡಾರ್ಕ್ ಕಲರ್ ಇದೆ, ಇದು ಐಬ್ರೋ ಹೈಲೈಟಿಂಗ್ ಮಾಡೋ ಬ್ರಷು, ಅದರಲ್ಲಿ ಜಸ್ಟ್ ಇದು ತಗೊಂಡು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ನಾನು ಇವಾಗ ಕಾಜಲ್ಲು ಐಲೈನರ್ ಹಾಕ್ತೀನಿ. ಈ ಥರ ಪಫು ನೀವು ಹಿಂಗೆ ಇಟ್ಕೊಂಡು ಐಲೈನರ್ ಕಾಜಲ್ ಹಾಕ್ಬೋದು. ನಾನು ಇದು 3 in 1 ಅಂದರೆ ಮಸ್ಕರಾ ಪ್ಲಸ್ ಲೈನರು ಕಾಜಲ್ 3 ಒಟ್ಟಿಗೆ ಬರುತ್ತೆ. ಇದು ಸ್ಮಜ್ ಪ್ರೂಫು ಪ್ಲಸ್ ಲಾಂಗ್ ಲಾಸ್ಟಿಂಗ್ 2 ಆಗುತ್ತೆ, ಪ್ಲಸ್ ಅಫೋರ್ಡೆಬಲ್ ಪ್ರೈಸು. ಹಾಗಾಗಿ ನಾನು ಅದಕ್ಕೆ ಮೇಲೆ ಹಾಕಿ ಕೆಳಗಡೆ ಹಾಕ್ತೀವಿ. ಸ್ವಲ್ಪ ಈಸಿ ಇರುತ್ತೆ. ಏನಕ್ಕೆ ಮೇಲೆ ಹಾಕಬೇಕಂದ್ರೆ ನಾವು ಬರೀ ಕೆಳಗಡೆ ಹಾಕಿದರೆ ಕಣ್ಣು ಮುಚ್ಚಿದವಾಗ ಈ ಕಾಜಲ್ ಹೋಗ್ಬಿಟ್ಟು ಮೇಲೆ ಹೋಗ್ಬಿಡುತ್ತೆ, ಕೆಳಗಡೆ ಲೈಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಮೇಲ್ಗಡೆ ಲೈನರು ಹಾಕಬೇಕು, ಕೆಳಗಡೆ ಸ್ವಲ್ಪ ಇಲ್ಲಿ ಆಚೆ ಬಂದಿದೆ, ಅದು ನಾನು ಸ್ಮಚ್ ಮಾಡಿದವಾಗ ಸರಿಯಾಗುತ್ತೆ. ಮತ್ತು ನಾನು ಲಿಕ್ವಿಡ್ ಲೈನರೇ ಹಾಕ್ತಾಯಿದ್ದೀನಿ. ಒಂದು ಐ ಲಿಡ್ ಮೇಲೆ ಸ್ವಲ್ಪ ರಿಂಕಲ್ಸ್ ಇರೋದ್ರಿಂದ ನಾನು ಪೆನ್ಸಿಲ್ ಪ್ರಿಫರ್ ಮಾಡಲ್ಲ. ಲಿಕ್ವಿಡ್ ಅಂದರೆ ಸಣ್ಣ ಇರುತ್ತಲ್ವ, ನಾವು ಸ್ವಲ್ಪ ಇದು ಮಾಡ್ಕೋಬೋದು. ಫಸ್ಟು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು, ಮಿಡಿಲಿಂದ ಸ್ಟಾರ್ಟ್ ಮಾಡಿಕೊಂಡು ಫಸ್ಟು ನಾನು ಸ್ವಲ್ಪ ವಿಂಗ್ ಕೊಡ್ತೀನಿ. ನನಗೆ ಫಸ್ಟಿಂದ ರೂಢಿ ವಿಂಗ್ ಕೊಡೋದು. ಅದು ನೀವು ನಿಮ್ಮ ಇಷ್ಟ, ನಿಮ್ಮ ಐದು ಚಿಕ್ಕದಿದ್ರೆ ವಿಂಗ್ ಕೊಟ್ಟರೆ ಸ್ವಲ್ಪ ಉದ್ದ ಕಾಣುತ್ತೆ. ನೋಡಿ, ಈಗ ಐಲೈನರು ಕಾಜಲ್ 2 ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ಮಸ್ಕಾರ ಹಾಕ್ತಿದ್ದೀನಿ. ನನಗೆ ಸ್ವಲ್ಪ ಲ್ಯಾಶಸ್ ಕಮ್ಮಿ ಇದೆ, ಹಾಗಾಗಿ ನಾನು ಫಸ್ಟು ವಾಲ್ಯೂಮೈಸರ್ ಅಂತ, ಇದು ಕಲರ್ ಲ್ಯಾಶ್, ಇದು ಕಂಪನಿ ಹೆಸರು. ಅಂದರೆ ಕೆಲವೊಂದು ಕಂಪ್ನಿಯಲ್ಲಿ ಇರುತ್ತೆ, ಕೆಲವೊಂದು ಕಂಪ್ನಿಯಲ್ಲಿ ಇರೋಲ್ಲ. ಇದು ವಾಲ್ಯೂಮೈಸರ್ ಅಂದರೆ ಫಸ್ಟ್ ಟ್ರಾನ್ಸ್ಪರೆಂಟ್ ಇರುತ್ತೆ. ನಮ್ಗೆ ಐ ಲ್ಯಾಶಸ್ಸೇ ಇಲ್ಲ ಅಂದರೆ ನಾವೇನು ಮಾಡಬೇಕು, ಫಸ್ಟು ಇದರಲ್ಲಿ ಸ್ವಲ್ಪ ವಾಲ್ಯೂಮ್ ಮಾಡಿಕೊಂಡು ಅದ್ರ ಮೇಲೆ ಮಸ್ಕರ ಹಾಕಿದರೆ ನಿಮ್ಗೆ ಲ್ಯಾಶಸ್ ಇರೋ ಥರ ಕಾಣುತ್ತೆ. ಸುಮಾರು ಜನ ಬರೀ ಮೇಲ್ಗಡೆನೇ ನೋಡ್ತಾರೆ, ನಾವು ಕೆಳಗಡೆನೂ ಹೈಲೈಟ್ ಮಾಡ್ಕೋಬೇಕು. ಇದು ನಾವು ಕೆಳಗಡೆ ಲೈನರು ಸ್ಮರ್ಜ್ ಮಾಡೋಕ್ಕೂ, ಇದನ್ನು ಪೆನ್ಸಿಲ್ ಬ್ರಷ್ ಅಂತಾರೆ. ನಾವು ಕೆಳಗಡೆ ಇಲ್ಲಿ ಸ್ವಲ್ಪ ಸ್ಮರ್ಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಮೇಲ್ಗಡೆ ಏನು ಕಲರ್ ಯೂಸ್ ಮಾಡಿದ್ದೀನಿ ಅದನ್ನು 2 ಸೇರಿಸಿ ಜಸ್ಟ್ ಲೈಟಾಗಿ ತಗೊಳ್ತಾ ಇದ್ದೀನಿ. ಸ್ಮರ್ಜ್ ಮಾಡ್ಕೋಬೇಕು. ಬ್ರೌನಲ್ಲಿ ಸ್ಮರ್ಜ್ ಮಾಡ್ಕೋಬೋದು. ನಾನು ಜಾಸ್ತಿ ಪೌಡರ್ ತಗೋಬಾರ್ದು, ಇದು ಸ್ವಲ್ಪ ಬೀಳ್ತಿದೆ. ಈ ಥರ ಬ್ರ್ಯಾನ್ ಬ್ರಷ್ ಅಂತ ಇರುತ್ತೆ, ಈ ಥರ ನಾನು ಜಸ್ಟ್ ಲೈಟಾಗೆ ಮಾಡಿದ್ದೀನಿ. ನಾವು ಏನಂದರೆ ಲೈಟ್ ಮೇಕಪ್ ಅಂತ ಹೇಳಿದ್ರಿಂದ ನಾನು ತುಂಬ ಲೈಟ್ ಮಾಡಿದ್ದೀನಿ, ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಇವಾಗ ನಾನು ಮಸ್ಕರ ವಾಲ್ಯೂಮೈಸರ್ ಹಾಕಿದ್ದೀನಿಲ್ವ, ಇವಾಗ ನಾನು ಅದು ಫೇಸಸ್ ಕನ್ನಡ ಅವ್ರದ್ದು 3 ಸೆಟ್ ಒಟ್ಟಿಗೆ ಬರುತ್ತೆ. ಅಫೋರ್ಡೆಬಲ್ ಪ್ರೈಸ್ ಐ ಥಿಂಕ್ 700-800 ರುಪೀಸ್ ಇರುತ್ತೆ ಈ 3. ಇದು ಒಂದು ಕಾಜಲು, ಇದು ಐಲೈನರು, ಇದು ಮಸ್ಕರ. ಅಂದರೆ ವಾಟರ್ ಪ್ರೂಫು. ನೀವು ನಾರ್ಮಲಾಗಿ ನೀರು ಹಾಕಿ ತೊಳೆದ್ರೇನೆ ಹೋಗಲ್ಲ, ನೀವು ಚೆನ್ನಾಗಿ ಆಯಿಲ್ ಹಾಕಿ ರಬ್ ಮಾಡಿ ತೆಗೆದ್ರೇ ಇದು ಬರುತ್ತೆ. ನಾರ್ಮಲ್ ನೀರು ಹಾಕಿ ತೊಳೆದ್ರೇನು ಹೋಗೋದಿಲ್ಲ. ನಾನಿವಾಗ ಮಸ್ಕರ ಹಾಕ್ತಿದ್ದೀನಿ. ಮತ್ತು ಇದು ಬ್ರಷಿನೂ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಇದೆ, ಪ್ರೈಸ್ ವೈಸೂ ನಮಗೂ ಅಫೋರ್ಡಬಲ್ ಇದೆ. ಹಾಗಾಗಿ ನಾನು ರೆಕಮೆಂಡ್ ಮಾಡ್ತಾಯಿದ್ದೀನಿ. ಅಂದರೆ ಕೆಲವು ಜನಕ್ಕೆ ಗೊತ್ತಿಲ್ಲ ಯಾವ್ದು ಯೂಸ್ ಮಾಡಬೇಕು ಏನು ಅಂತ. ಮತ್ತು ನನಗೂ ಸ್ವಲ್ಪ ಯಾವುದಂದ್ರೆ ಅದು ಹಾಕಿದರೆ ಸ್ವಲ್ಪ ಅಲರ್ಜಿನೂ ಬರುತ್ತೆ. ನನಗೆ ಈ ಪ್ರಾಡಕ್ಟಿಂದ ಏನೂ ಆ ಥರ ತೊಂದರೆ ಆಗಿಲ್ಲ. ಇದು ಡೈಲಿ ಯೂಸ್ಗೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಇವಾಗ ಸ್ವಲ್ಪ ನನಗೂ ಎಕ್ಸ್ಟ್ರಾ ಬಿದ್ದಿದೆ, ಅದನ್ನು ಹೇಗೆ ತಗೋಬೇಕು ಅಂತಲೂ ತೋರಿಸ್ತೀನಿ. ಹತ್ರ ಈ ಥರ ಮಸ್ಕರ ಬ್ರಷ್ ಪ್ಲೈನ್ ಇದೆ, ಇದರಲ್ಲಿ ಎಕ್ಸ್ಟ್ರಾ ಪ್ರಾಡಕ್ಟ್ ಇದ್ದರೆ ಇದರಲ್ಲಿ ತೆಗೆದ್ರೆ ನನಗಿವಾಗ ಹಾಕೋವಾಗ ಇಲ್ಲಿ ಕೆಳಗಡೆ ಆಗಿದೆ. ಇದನ್ನು ನಾವು ಅವಾಗೇ ಒರೆಸಿದ್ರೆ ಇದಾಗುತ್ತೆ. ಒಂದು 2 ಮಿನಿಟ್ಸ್ ಡ್ರೈ ಆಗಿದ್ಮೇಲೆ ನಾವು ಜಸ್ಟ್ ಬ್ರಷಲ್ಲಿ ಕ್ಲೀನ್ ಮಾಡಿದರೆ ಹೋಗ್ಬಿಡುತ್ತೆ. ಇವಾಗ ನಾನು ಜಸ್ಟ್ ಲೈಟಾಗಿ ಬ್ಲಷರ್ ಕೊಡ್ತೀನಿ, ಜಾಸ್ತಿ ಕೊಡ್ತಿಲ್ಲ. ಇದು
ನಮ್ಮದು ಈ ಬೋನ್ ಇರುತ್ತಲ್ಲ, ಸ್ಮೈಲ್ ಬೋನು, ಅಲ್ಲಿ ಸೈಡಲ್ಲಿ ಈಗ ಜಸ್ಟ್ ನಾನು ಇವಾಗ ಹೈಲೈಟರ್ ಹಾಕ್ತಾಯಿದ್ದೀನಿ. ಮಾರ್ಸ್ ಅವ್ರದ್ದು ಹೈಲೈಟರ್ ತೊಗೊಂಡಿದ್ದೀನಿ. ಇದರಲ್ಲಿ ನಾವು ನಮಗೂ ಚಿಕ್ಕ ಕಲರ್ಸು ಇರುತ್ತೆ ಮತ್ತು ಹೈಲೈಟರ್ಸು ಇರುತ್ತೆ ನೋಡಿ. ಇವಾಗ ನಾವು ಹೇಗೆ ಈವ್ನಿಂಗ್ ಮೇಕಪ್ ಅಂದರೆ ನಾವು ಯೂಸ್ ಮಾಡೋ ಡ್ರೆಸ್ಸಸ್ ಮೇಲೆ, ಇವಾಗ ನನಗೆ ಇದು ಗೋಲ್ಡ್ ಇದು ಟಿಶ್ಯೂ ಇರೋದ್ರಿಂದ ನಾನು ಗೋಲ್ಡ್ ಯೂಸ್ ಮಾಡ್ತೀನಿ. ಇನ್ ಕೇಸ್ ಸಿಲ್ವರ್ ಕಾಸ್ಟ್ಯೂಮ್ ಇದ್ದರೆ ಅದು ನಾವು ಸಿಲ್ವರ್ ಹಾಕ್ಬೋದು. ಇದನ್ನು ನಾವು ಇಲ್ಲಿನೂ ಐಬ್ರೋಸ್ ಹತ್ರನೂ ಹೈಲೈಟ್ ಯೂಸ್ ಮಾಡ್ಕೋಬೋದು. ನಾನು ಈ ಥರ ಲೈಟಾಗಿ, ನಾನು ಜಾಸ್ತಿ ಮೇಕಪ್ ಮಾಡ್ತಿಲ್ಲ, ಲೈಟಾಗಿರೋದ್ರಿಂದ ನಾನು ಜಸ್ಟ್ ಲೈಟ್ ಗೋಲ್ಡು ವೈಟ್ ಮಿಕ್ಸ್ ತಗೊಳ್ತಾ ಇದ್ದೀನಿ. ಜಸ್ಟ್ ಈ ಥರ ಟ್ಯಾಪ್ ಮಾಡಿದರೆ ಸಾಕು, ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ. ಡೇ ಅಲ್ವಾ, ಈವ್ನಿಂಗ್ ಅಂದರೆ ಚೆನ್ನಾಗೇ ಇರುತ್ತೆ. ಈ ಥರ ನೋಸಲ್ಲಿ ಮಾಡಬೇಕು. ಆಲ್ಮೋಸ್ಟ್ ಮೇಕಪ್ ಡನ್ನು. ಲಿಪ್ ಲೈನರು, ಲಿಪ್ಸ್ಟಿಕ್ ಹಾಕಿದರೆ ಲಾಸ್ಟ್ ಫೈನಲ್ ಮೇಕಪ್ ಫಿಕ್ಸರ್ ಅಂತ ಇರುತ್ತೆ, ಅದು ಹಾಕ್ಬಿಟ್ರೆ ನಮಗೂ ತುಂಬ ಹೊತ್ತು ಮೇಕಪ್ ಇರುತ್ತೆ. ಇದು ನಾನು ಫ್ಯಾಷನ್ ಕಲರ್ದು ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಲೈನ್ ಹಾಕ್ಕೋಬೇಕು. ಇದು ಲಿಪ್ಸ್ಟಿಕ್ಕು, ಸೇಮ್ ಕಲರೇ ನಾನು ಲಿಪ್ ಲೈನರು ಲಿಪ್ಸ್ಟಿಕ್ ಎರಡು ತಗೊಂಡಿದ್ದೀನಿ. ಇದು ಫ್ಯಾಷನ್ ಕಲರೇ, ಅಂದರೆ ಲೈನರ್ ಸ್ವಲ್ಪ ಡಾರ್ಕ್ ತಗೊಂಡಿದ್ದೀನಿ. ಇದು ಸ್ಟಿಕ್ ಬ್ರಷು. ಯೂರೋ ಪ್ಯಾರಿಸ್ ಕಂಪನಿ 120 ನಂಬರು. ನಾನಿವಾಗ ಇದು ಫೇಸಸ್ ಕೆನಡಾ ಅವ್ರದ್ದು ಲಿಕ್ವಿಡ್ ಲಿಪ್ಸ್ಟಿಕ್ಕು. ಇದು ಹೀಗೇನು ಬಿಡ್ಬೋದು, ನನಗೆ ಪರ್ಫೆಕ್ಟ್ ಈ ಸ್ಯಾರಿ ಕಲರ್ ಬರೋದಕ್ಕೂ ನಾನು ಏನು ಮಾಡ್ತೀನಿ, ಇದ್ರ ಮೇಲೆ ಈ ಕಲರ್ ಹಾಕ್ತಿದ್ದೀನಿ. ಇದು ಫೇಸಸ್ ಕೆನಡಾ ಅವ್ರದ್ದು. ಕಾಸ್ಟ್ಯೂಮ್ ಏನು ಹಾಕ್ತಿರೋ ಅದಕ್ಕೆ ತಗ್ನ ಮ್ಯಾಚಿಂಗು ನಾವು ಮಾಡ್ಕೋಬೋದು. ನಾನು ಇವಾಗ ನನ್ನ ಕಾಸ್ಟ್ಯೂಮ್ ಮ್ಯಾಚಿಂಗ್ ನಾನು ಹಾಕ್ತಿದ್ದೀನಿ. ನೀವು ಏನು ಕಾಸ್ಟ್ಯೂಮ್ ಹಾಕ್ತೀರೋ ಅದಕ್ಕೆ ತಗ್ನಂಥ ಕಲರ್ ಲಿಪ್ಸ್ಟಿಕ್ ನೀವು ಚೂಸ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಒಂದು 2 ಮಿನಿಟ್ಸ್ ಬಿಟ್ಟು ಮೇಕಪ್ ಫಿಕ್ಸರ್ ಸ್ಪ್ರೇ ಮಾಡ್ತೀನಿ. ಇದನ್ನು ನಾನು ಯೂಸ್ ಮಾಡ್ತಾ ಇರೋದು ಫೇಸಸ್ ಕನ್ನಡ. ಏನಕ್ಕೆ ಎಲ್ಲ ಫೇಸಸ್ ಕನ್ನಡ ಯೂಸ್ ಮಾಡ್ತೀನಿ, ಇದು ಅಫೋರ್ಡಬಲ್ ಪ್ರೈಸ್, ಅಂದರೆ ಯಾರಿಗೆ ಬೇಕಂದ್ರೂ ನಾವು ಇದನ್ನು ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಹಾಗಾಗಿ ನಾನಿದು ರೆಫರ್ ಮಾಡ್ತಾಯಿದ್ದೀನಿ. ಇದು 649 ಪ್ರೈಸ್ ಬಂದು ಫೇಸಸ್ ಕನ್ನಡ. ನಾವು ಇವಾಗ ಆಗಿದೆ ಅಲ್ವಾ, ಜಸ್ಟು ಐಸ್ ಬಿಟ್ಟು ಮಿಕ್ಕಿರೋದೆಲ್ಲ ಸ್ಪ್ರೇ ಮಾಡ್ಬೋದು. ಈ ಥರ ಸೆಲ್ಫ್ ಗ್ರೂಮಿಂಗು ನೀವೇ ನಿಮ್ಮ ಮನೇಲೆ ನೀವೇ ಹೇಗೆ ಮಾಡ್ಕೋಬೇಕು ಅನ್ನೋದು ಟಿಪ್ಸು ರೆಗ್ಯುಲರಾಗಿ ನಾನು ಒಂದೊಂದು ಸತಿ ಒಂದೊಂದು ಕಂಪನಿದು ಒಂದೊಂದು ಥರ ಹೇಳ್ಕೊಡ್ತಾ ಇರ್ತೀನಿ. ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ ಫಾಲೋ ಅಪ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಎಲ್ಲ ಟಿಪ್ಸು ನೀವೇ ಮನೇಲೋ ಬ್ಯೂಟಿಷನ್ ಹತ್ರ, ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗಲಿಲ್ಲ ಅಂದರೆ ನೀವೇ ಮನೇಲೋ ಮಾಡ್ಕೋಬೋದು. ಈ ಥರ ಟಿಪ್ಸ್ ನಾನು ಯಾವಾಗಲೂ ತಿಳಿಸ್ಕೊಡ್ತಾ ಇರ್ತೀನಿ.